ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಂಗೋಲಿನ ಇದನ್ನೇ ಬಿಡಿಸ್ತಿದ್ದೆ. ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟ, ಕೋಕ ಅಂತ ಅಂದ್ಬಿಟ್ಟು ನಾನು ರಂಗೋಲೆ ಬಿಡೋವರೆಗೂ ನಮ್ಮ ಮನೆಯವರು ಪರಿ ಇಬ್ಬರೂ ಅದನ್ನು ನೋಡಿಕೊಂಡೇ ನಿಂತಿದ್ರು. ನಂಗೆ ಒಂಥರ ಖುಷಿ ಆಗ್ತಿತ್ತು ಗೊತ್ತಾ. ನಮ್ಮ ಪರಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ, ಅಮ್ಮ ಕೋಕ ಬಿಡಿಸ್ತೈತೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ದೀಪುಗೆ ನಿನ್ನೆನೇ ಹೇಳಿದ್ದೆ. ದೀಪು ಗೀತಕ್ಕಂಗೂ ಹೇಳಿದ್ಲು. ನಾವು ಹೆಂಗೆ ಅಂತ ಅಂದರೆ ಒಬ್ಬರು ನಾನು ಫಸ್ಟ್ ಗೀತಕ್ಕಂಗೆ ಹೇಳಿದ್ರೆ ಗೀತಕ್ಕ ನನಗೆ ಹೇಳುತ್ತೆ, ಅಥವಾ ದೀಪುಗೆ ಹೇಳ್ತೀವಿ, ಆ ಥರ. ಒಟ್ನಲ್ಲಿ 3 ಜನಕ್ಕೂ ವಿಷಯ ಗೊತ್ತಾಗುತ್ತೆ ನಾವೇನಾದರೂ ಮಾಡಿದ್ರು. ಸೊ ಹಂಗಾಗಿ ನಾವು 3 ಜನನೂ ಯಾವಾಗಲೂ ಒಟ್ಟಿಗೆ, ಅಕಸ್ಮಾತ್ ಯಾರಾದರೂ ಒಬ್ಬರು ಬರೋಕ್ಕೆ ಆಗಲಿಲ್ಲ ಅಥವಾ ಟೈಮ್ ಇಲ್ಲ ಅಂದಾಗ ಯಾರಾದರೂ ಇಬ್ಬಿಬ್ಬರು ಹೋಗ್ತೀವಿ, ಒಬ್ಬೊಬ್ಬರೇ ಅಂತೂ ಹೋಗಲ್ಲ. ಒಬ್ಬರೇ ಹೋದರೆ ಗೀತಕ್ಕನೇ ಜಾಸ್ತಿ ಹೋಗೋದು, ನಾವಿಬ್ಬರಂತೂ ಹೋಗೋಕ್ಕೆ ಹೋಗಲ್ಲ. ಸೊ ಹಂಗಾಗಿ ಮನೇಲೆಲ್ಲ ಕೆಲಸ ಮುಗಿಸಿ ದೀಪ ಎಲ್ಲ ಹಚ್ಚಿ ಎಲ್ಲ ಕೆಲಸ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂಥರ ಸಮಾಧಾನ. ಮನೆಯಲ್ಲಿ ದೀಪ ಹಚ್ಚಿಲ್ಲ ಅಂದರೆ ಹೊರಗಡೆ ಹೋಗೋಕ್ಕೆ ಬೇಜಾರು. ಸೊ ಎಲ್ಲ ರೆಡಿಯಾಗಿ ಹೊರಟ್ವಿ. ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ದೀಪು ಜೊತೆ ಗೀತಕ್ಕನ ಜೊತೆ ಇದ್ದರೆ ಒಂಥರ ಕಂಫರ್ಟಬಲ್ ಫೀಲ್ ಕೊಡುತ್ತೆ ನನಗೆ. ಯಾವಾಗಲೂ ನಾವು ಇದ್ದದ್ದು ಅಷ್ಟು ಹೊತ್ತು ನಮಗೆ ಬೇಜಾರೆಲ್ಲೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ದೇವಸ್ಥಾನಕ್ಕೆ ಹೋದ್ಮೇಲೆ ಬೇಜಾರಾಗುತ್ತಾ, ಅಲ್ಲಿಗೆ ಹೋಗಿದ ತಕ್ಷಣ ಒಂಥರ ನೆಮ್ಮದಿ. ನೀವೇ ನೋಡಿ ಎಷ್ಟು ಪ್ರಶಾಂತವಾಗಿದೆ ಆ ಜಾಗ, ಎಷ್ಟು ಸಮಾಧಾನ, ನೆಮ್ಮದಿ. ಎಷ್ಟೇ ನೋವಿದ್ರು ನಾವು ಎಲ್ಲ ದೇವ್ರ ಹತ್ರ ಹಾಕ್ಬಿಟ್ರೆ ಏನೋ ಒಂಥರ ರಾಯರು ಒಳ್ಳೇದು ಮಾಡ್ತಾರೆ. ಎಲ್ಲ ಅವ್ರ ಹತ್ರ ಹೇಳಿದ್ದೀವಿ, ಇನ್ಮೇಲೆ ನಮ್ಮ ಮನಸ್ಸಿನ ಭಾರ ಎಲ್ಲ ಹಗುರ ಆಯಿತು ಅನ್ನೋ ಫೀಲು ಆ ಕಡೆಯಿಂದ ಬರೋ ಅಷ್ಟರಲ್ಲಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ದೀಪು ಫ್ರೆಂಡೂ ಒಬ್ಬರು ಇದ್ದಾರೆ, ಹಳೆ ಮನೆ ಹತ್ರ ದೀಪುಗೆ ಇನ್ನೊಬ್ಬರು ಫ್ರೆಂಡ್ ಆಗಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಬಂದಿದ್ದರು. ಅವರು ನಾನು ತುಂಬ ಸಲ ಅವ್ರನ್ನ ಮೀಟ್ ಮಾಡಿದ್ದೀನಿ. ದೀಪು ಮನೆ ಹತ್ರ ಹೋದಾಗೆಲ್ಲ ತುಂಬ ಕಂಫರ್ಟಬಲಾಗಿ, ನಮ್ಮ ಥರನೇ ಅಲ್ವಾ ಅವ್ರಿಗೂ ನಮ್ಮ ಥರ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವರು ಈಗ ಸ್ಕೂಲಿಗೆ ಕಳಿಸಿದ್ದಾರೆ. ಅವರು ಬಂದಿದ್ದರು. 3 ಜನ ಹೋಗಿದ್ವಿ. ಗೀತಕ್ಕ ಸ್ವಲ್ಪ ಬರೋದು ಲೇಟ್ ಆಗೋಯಿತು. ಸೊ ಹಂಗಾಗಿ ನಾವು ನಿಧಾನಕ್ಕೆ ಬರ್ತಾರೇನೋ ಅಂತ ವೆಯ್ಟ್ ಮಾಡಿಕೊಂಡು ಎಲ್ಲ ನಿಧಾನಕ್ಕೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು, ದೀಪು ಮತ್ತು ಅವ್ರ ಫ್ರೆಂಡು ನಾವು ತಿಂಡಿ ತಿಂದಿದ್ದೀವಿ ಬೇಡ ಅಂತ ಅಂದ್ಬಿಟ್ಟು ಪ್ರಸಾದ ತಿನ್ನೋಕ್ಕೆ ಬರಲಿಲ್ಲ. ಅವರೆಲ್ಲ ತರಕಾರಿ ಸೊಪ್ಪು ಎಲ್ಲ ತೊಗೋತಾ ಇರ್ತೀವಿ ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಕ್ಷತೆ ಎಲ್ಲ ತೊಗೊಂಡು ಮಂತ್ರಾಕ್ಷತೆನ ಇಸ್ಕೊಂಡು ಅವರು ಹೊರಗಡೆ ಹೋದರು. ನಾನು ಪ್ರಸಾದ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಲೈನಿಗೆ ನಿಂತ್ಕೊಂಡು ಹೋದೆ. ಜನ ಯಾವಾಗಲೂ ಜನ ಇರ್ತಾರೆ. ನಾವು ಬೆಳಗ್ಗೆ ಟೈಮು ಹೋಗ್ತೀವಲ್ವ, ಜಾಸ್ತಿ ತುಂಬಾ ಜನ ಇರ್ತಾರೆ. ಪ್ರತಿ ವಾರವೂ ಜನ ಜಾಸ್ತಿ ಆಗ್ತಿದ್ದಾರೆ ಅಂದರೆ ರಾಯರು ಅಷ್ಟೊಂದು ಅವ್ರಿಗೆ ಏನು ಕೇಳ್ತಾರೆ ಅದನ್ನು ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಕೊಟ್ಟಿಲ್ಲ ಅಂದರೆ ಯಾರು ಆ ಥರ ಹೋಗೋದೇ ಇಲ್ಲ. ಇತ್ತೀಚೆಗೆ ರಾಯರು ತುಂಬ ಜನನ ಕಾಪಾಡ್ತಿದ್ದಾರೆ. ಇನ್ನು ಜನ ಎಲ್ಲ ಅವ್ರನ್ನ ನಂಬ್ತಿದ್ದಾರೆ, ಅಷ್ಟು ಪೂಜಿಸ್ತಿದ್ದಾರೆ. ಏನೋ ಶಕ್ತಿ ಇಲ್ಲ ಅಂದರೆ ಅಷ್ಟು ಈಸಿಯಾಗಿ ನಾವ್ಯಾರು ಹೋಗ್ತೀವ? ಖಂಡಿತ ಇಲ್ಲ. ಏನಾದರೂ ನಮ್ಗೆ ಅಲ್ಲಿ ಆಗ್ತಿದೆ ಒಳ್ಳೆಯದು ಅಂದರೆ ಅಷ್ಟೇ ಅಲ್ವಾ ನಾವು ಹೋಗೋದು. ಸೊ ಹಂಗಾಗಿ ನನಗಂತೂ ಒಂದು 15 ದಿನಕ್ಕೆ ಒಂದ್ಸಲನಾದರೂ ಹೋಗಬೇಕು ಅಂತ ಅನಿಸುತ್ತೆ. ನಮ್ಮನೆ ಹತ್ರ ಇರೋರು ನಾನು ಹೋಗ್ತೀನಿ ಬನ್ನಿ ಅಂದಾಗ ಬರಲ್ಲ. ನಾನು ಹೋಗಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಲ್ಲ, ಆವಾಗ ಹೇಳ್ತಾರೆ, ನಾನು ಕರೆದಾಗ ಸರಿ ನೀನು ಹೋಗ್ಬಿಟ್ಟು ಪಾರಶ್ಮಿ ನೆಕ್ಸ್ಟ್ ವಾರ ಬರ್ತೀವಿ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತಾರೆ. ಸೊ ನನಗೆ ಈ ವಿಡಿಯೋ ಹಾಕೋದ ಬೇಡವಾ ಅನ್ನೋದೇ ಕನ್ಫ್ಯೂಷನ್ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ನನಗೆಲ್ಲಾದರೂ ಹೋದರೆ ವಿಡಿಯೋ ಹಾಕೋದ ಬೇಡವಾ ಅನ್ನೋದು ನನಗೆ ತಲೆ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಆ ಥರ ಮಾಡ್ತಾರೆ. ನನ್ನ ಫ್ರೆಂಡ್ಸು ಕೇಳ್ತಾಯಿದ್ರು, ನನಗೂ ಹೇಳ್ಬೇಕಲ್ವಾ ನಾವು ಬರ್ತಾಯಿದ್ವಿ ಅಂತ. ಮೊನ್ನೆ ಒಂದು ಸಲ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿದ್ದಾಗಲೂ ಹಂಗೇ ನನಗೆ ಹೇಳ್ದೆ, ಹೋಗಿದ್ಯಲ್ಲ ರಶ್ಮಿ ನಾವು ಬರ್ತಾಯಿದ್ವಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ಈಗ ಯಾವಾಗ ಹೋದ್ರೂ ಎಲ್ಲರಿಗೂ ಒಂದ್ಸಲ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತೀನಿ. ಯಾಕಂದರೆ ವೀಡಿಯೋ ಬ್ಲಾಗ್ ಹಾಕ್ತೀನಲ್ವ, ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಮುಂಚೆನೇ ಹೇಳ್ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತು ನನಗೆ ಇವತ್ತು. ಇನ್ನು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲೂ ಸೊಪ್ಪು ತರಕಾರಿ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಸಿಗುತ್ತೆ. ನನಗೆ ಒಣಗೊನೆ ಸೊಪ್ಪು ಇಲ್ಲೆಲ್ಲೂ ಸಿಗೋಲ್ಲ, ಅಲ್ಲೇ ಸಿಗೋದು. ಸೊ ನಾನು ಅದನ್ನಂತೂ ಮಿಸ್ ಮಾಡದೆ ತೊಗೋತೀನಿ. ಈ ಸಲ ಕರಳೆನೂ ತೊಗೊಂಡಿದ್ದೆ, ಅಂದರೆ ಬಿದಿರು ಕರಳೆ ಬರುತ್ತಲ್ಲ, ಅದನ್ನು ಕಿಡ್ನಿ ಸ್ಟೋನ್ಗೆ ಮತ್ತು ಹೊಟ್ಟೆಲಿರೋ ಕಲ್ಲುಗಳು ವರ್ಷಕ್ಕೊಂದ್ಸಲ ಬರೋದದು, ಅದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ತೊಗೊಂಡು ಬಂದ್ವಿ. ಇನ್ನು ಹೂವಿನ ಗಿಡಗಳಂತೂ ನೋಡೋಂಗೆ ಇಲ್ಲ, ಅಷ್ಟು ಕಣ್ಣು ತುಂಬಿ ಬರ್ತಿತ್ತು. ನನಗೆ ಏನಾದರೂ ಜಾಗ ಇದ್ದಿದ್ರೆ ಎಲ್ಲ ಕಲರ್ಸ್ ರೋಸ್ನೂ ತೊಗೊಂಬಿಟ್ಟು ಹಾಕಬೇಕು ಅಂತ ಅನ್ನಿಸ್ತಿತ್ತು. ನಾನು ಯಾವುದೇ ಗಿಡಗಳನ್ನೂ ಪರ್ಚೇಸ್ ಮಾಡಲ್ಲ, ಯಾಕಂದರೆ ಇಲ್ಲಿರೋ ಗಿಡಗಳನ್ನೇ ನೋಡಿಕೊಂಡ್ರೆ ಸಾಕಾಗಿದೆ, ಇಲ್ಲಿರೋ ಗಿಡಗಳಿಗೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಅದು ನೋಡ್ಕೊತೀನಿ, ಖುಷಿ ಪಡ್ತೀನಿ, ಬರ್ತೀನಿ. ತರಕಾರಿ, ಹೂವು ಎಲ್ಲನೂ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಅಕ್ಕ ಬರುತ್ತೇನೋ ಅಂತ. ಸೊ ಅವರು ಬರಲಿಲ್ಲ, ಸರಿ ಅಂತ ಅಂದ್ಬಿಟ್ಟು ನಾವೆಲ್ಲ ನೋಡಿಕೊಂಡು ನಿಧಾನಕ್ಕೆ ಶಾಪಿಂಗ್ ಎಲ್ಲ ಮಾಡಿಕೊಂಡು. ಇದೇನು ಗೊತ್ತಾ, ಇಲ್ಲಿ ದೇವಸ್ಥಾನಗಳಲ್ಲಿ ಜಾತ್ರೆ
ಮಾಲ್ಗಳಲ್ಲಿ ಸೇಮ್ ಥಿಂಕಿಂಗಲ್ಲೇ ಅದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾಡಿರ್ತಾರೆ ಅಷ್ಟೇ. ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಲ್ಲೂ ಎಲ್ಲ ಐಟಮ್ಸ್ ಇಟ್ಟಿರ್ತಾರೆ, ಇಲ್ಲೂ ಎಲ್ಲ ಐಟಮ್ಸು ಇಟ್ಟಿರ್ತಾರೆ. ಅಲ್ಲಿ ಮಾಲ್ ಒಳಗಿರುತ್ತೆ, ಇಲ್ಲಿ ಬೀದಿಯಲ್ಲಿರುತ್ತೆ, ಅಷ್ಟೇ ವ್ಯತ್ಯಾಸ ಅಂತ ನಾನು ಹೇಳಿದ್ದಲ್ಲ, ನಮ್ಮ ಮನೆಯವ್ರು ಹೇಳಿದರು. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಅವರು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಬಿದ್ರು ಕರಳೆ ತೊಗೋಬೇಕಾದ್ರೆ ಅಂಕಲ್ನ ಕೇಳ್ತಿದ್ದೆ, ನಂಗೆ ಅಷ್ಟು ಗೊತ್ತಿಲ್ಲ, ಹೇಳಿ ಅಂಕಲ್ ಹೆಂಗೆ ಮಾಡ್ತಾರೆ. ತೆಗಿಬೇಡಿ, ಅದು ಇದಾಗುತ್ತೆ. ಸಾಯಂಕಾಲ ನೀರೆಲ್ಲ ಚೇಂಜ್ ಮಾಡಿ, ಸಣ್ಣ ಸಣ್ಣ ಕಟ್ ಮಾಡಿ ಚೇಂಜ್ ಮಾಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸೊಪ್ಪು ಎಲ್ಲ ತರಕಾರಿಗಳು ಮಿಕ್ಸು ತರಕಾರಿ ಎಲ್ಲ ಕಾಳುಗಳೆಲ್ಲ ನೆನೆಸ್ಬಿಟ್ಟು ಹಾಕಿ ಮಾಡಬೇಕು. ತುಂಬ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಆಯಿತಾ. ಎಲ್ಲರಿಗೂ ಕೊಡ್ಬೋದು ಇದನ್ನು ಮಾಡಿದ್ರೆ. ವರ್ಷಕ್ಕೊಂದು ಸಲ ಇದು ಬರೋದು, ಮಿಸ್ ಮಾಡದೆ ತಿನ್ನಬೇಕು. ಎಲ್ಲರೂ ಒಂದು ಟೈಮ್ನಾದರೂ ತಿನ್ನಲೇಬೇಕು ಇದನ್ನು. ನಮ್ಮ ಮಂಡ್ಯ ಸೈಡಲ್ಲಿರೋರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಇದನ್ನ ಯಾರು ಮನುಷ್ಯರು ತಿಂತಾರ ಅನ್ನೋ ಥರ ಇದ್ವಿ ನಾವು. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಮ್ಗೆ ಇದೆಲ್ಲ ಗೊತ್ತಾಗಿರೋದು. ಸೊ ಹಂಗಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಮಾಡೋಣ ಅಂತ ತೊಗೊಂಡಿದ್ದೀನಿ. ಎರಡು ಸಲ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಬಟ್ ಕಟ್ ಮಾಡಿ 2 ದಿನ ಇಡಬೇಕಾ, ನೀರು ಚೇಂಜ್ ಮಾಡಿ ಅನ್ನೋದು ಅದು ವಿಷ ಇರುತ್ತಂತೆ ಒಳಗಡೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ತೀನಿ. ಒಟ್ಟಿನಲ್ಲಿ ಒಂದು 2 ದಿನನಾದರೂ ಅದನ್ನು ಚೆನ್ನಾಗಿ ತೊಳೆದು ನೈಟು 2 ನೈಟ್ ಇಟ್ಬಿಟ್ಟು ಅದು ನೀರು ಚೇಂಜ್ ಮಾಡಿ ಮತ್ತೆ 7-8 ಸಲ ಅದನ್ನು ವಾಶ್ ಮಾಡಬೇಕು. ವಾಶ್ ಮಾಡಿ ಆಮೇಲೆ ಮಾಡೋದು. ಆದರೆ ನಾನು ಖಂಡಿತ ಅದ್ರ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಟೇಸ್ಟಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಕಾಳು ಎಲ್ಲ ಸೊಪ್ಪು ಎಲ್ಲ ತರಕಾರಿನೂ ಹಾಕಿರ್ತೀವಲ್ಲ, ಟೇಸ್ಟ್ ಅಂತೂ ಸಖತ್ ಅಂದರೆ ಸಖತ್ತಾಗಿರುತ್ತೆ. ನಾನು ಏನಾದರೂ ಖಂಡಿತ ನನ್ನ ಮಗ ಏನಾದರೂ ಬಿಟ್ಟರೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ನಾನು ವಿಡಿಯೋ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಗೊತ್ತೇ ಇಲ್ಲ. ನಮ್ಮೂರವ್ರಿಗಂತೂ ಯಾರೂ ಮಾಡೋದೇ ಇಲ್ಲ, ಗೊತ್ತೇ ಇಲ್ಲ. ಈ ಕಡೆ ಚನ್ನಪಟ್ಟಣ, ರಾಮನಗರ ಈ ಕಡೆಯವರೆಲ್ಲ ತುಂಬ ಮಾಡ್ತಾರೆ. ನಮ್ಮ ಮಂಡ್ಯ ಕಡೆ ಈ ಬಿದ್ರು ಅನ್ನೋದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು. ಇನ್ನು ಇದು ಬೆಳಗ್ಗೆ ತಿಂಡಿದ್ದು ಇಡ್ಲಿ ದೋಸೆ. ಮಗ ಇಡ್ಲಿ ತಿನ್ನಲ್ಲ, ಹಂಗಾಗಿ ದೋಸೆ ಮಾಡಿಕೊಟ್ಟಿದ್ದೆ ಬಾಕ್ಸಿಗೆ. ಇಡ್ಲಿ ಒಂದಾದರೂ ತಿನ್ಕೊಂಡು ಹೋಗಪ್ಪ ಅಂತ ಅಂದ್ಬಿಟ್ಟು ಅವನಿಗೆ ಇಡ್ಲಿ ಮಾಡಿಕೊಟ್ಟಿದ್ದೆ. ಅವನು ಒಂದು ತಿನ್ಕೊಂಡು ನಮ್ಮ ಪರಿನೂ ತಿಂದ. ಇಬ್ಬರೂ ಬೆಳಗ್ಗೆನೇ ತಿಂಡಿ ತಿನ್ಕೊಬಿಟ್ರೆ ಒಂಥರ ಸಮಾಧಾನ. ಪ್ರಣಿ ಹೋಗೋಷ್ಟರಲ್ಲೇ ಪರಿ ತಿನ್ಕೋತಾನೆ. ಪರಿದೇನು ತೊಂದರೆ ಇಲ್ಲ ನನಗೆ, ಪ್ರಣಿದೇ ತೊಂದರೆ. ಇನ್ನು ಏನಾದರೂ ಬೇಗ ಅಡುಗೆ ಆಗಬೇಕಂದ್ರೆ ಈ ಟಿಪ್ಸ್ನ ನಿಜವಾಗ್ಲೂ ಯೂಸ್ ಮಾಡಿ. ಇದರಲ್ಲಿ ಗೆಣಸು ಅಥವಾ ಕಡಲೆಕಾಯಿ, ಈ ಜೋಳ ಎಲ್ಲ ಬೇಯಿಸ್ಬೇಕು ಅಂದರೆ ಇಡ್ಲಿ ಏನಾದರೂ ಮಾಡ್ತಿದ್ರೆ ಅದರಲ್ಲೇ ಬಿಡ್ಬೋದು. ನಾನು ಕಡಲೆಕಾಯಿ ಹಾಕಿರಲಿಲ್ಲ, ಯಾಕಂದರೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಮಣ್ಣಿರುತ್ತೇನೋ ಅನ್ನೋದು ನನಗೆ. ಸೊ ಹಂಗಾಗಿ ಜೋಳ ಮಾತ್ರ ಅಲ್ಲಿ ಹಾಕಿದ್ದೆ. ಕಡಲೆಕಾಯಿನ ಬೇರೆ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಟ್ಟಿದ್ದೆ, ಸ್ನ್ಯಾಕ್ಸ್ಗೆಲ್ಲ ಬೇಕಲ್ವಾ ಅಂತ ಅಂದ್ಬಿಟ್ಟು. ಇನ್ನು ಬರೋಷ್ಟರಲ್ಲಿ ಮನೆಯವ್ರು ಬರೋ ಟೈಮ್ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಅವರು ಮುದ್ದೆ ಆದರೆ ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಪಟ ಅಂತ ಮುದ್ದೆ ಅವ್ರಿಗೆ 3 ಟೈಮೂ ಬಿಸಿ ಬಿಸಿ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ. ಅವರು ಒಂದೇ ಒಂದು ದಿನವೂ 6 ವರ್ಷ ಆಗ್ತಿದೆ ಮದುವೆ ಆಗಿ, ಯಾಕೆ ಅಡುಗೆ ಮಾಡಿಲ್ಲ ಅಂದಾಗೂ ನಾನು ಕೇಳಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ. ಅವರು ನನಗೂ ಹೋಟೆಲಲ್ಲೇ ತೊಗೊಂಡು ಬಂದುಬಿಡ್ತಾರೆ.